ಏನೇ ಚೈನೀಸ್ ಡಿಶ್ ಬಂದ್ರೂ ಯಾವುದೇ ರೀತಿ ಮಾಡ್ರನ್ ಅಡುಗೆಗಳು ಬಂದ್ರೂ ನಮ್ಮ ಬಸ್ಸಾರು ಮುದ್ದೆಗೆ ಕಾಂಪಿಟೇಷನ್ ಕೊಡೋದಕ್ಕಾಗೋದಿಲ್ಲ ಅಲ್ವಾ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ನಮ್ಮ ಹಳ್ಳಿ ಸ್ಟೈಲಲ್ಲಿ ಬಸ್ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು 100 ಗ್ರಾಮ್ ಆಗುವಷ್ಟು ಅಳಸಂಡೆ ಕಾಳನ್ನ ತೊಗೊಂಡಿದ್ದೀನಿ, ಒಣಗಿರೋ ಅಂಥ ಅಳಸಂಡೆ ಕಾಳು, ಮತ್ತು 100 ಗ್ರಾಮ್ ಆಗುವಷ್ಟು ಹೆಸರು ಕಾಳು, ಮತ್ತು ತೊಗರಿ ಬೇಳೆ ಮತ್ತು ಅವರೆ ಬೇಳೆನ ತೊಗೊಂಡಿದ್ದೀನಿ. ಎಲ್ಲನೂ ಸೇಮ್ ಮೆಷರ್ಮೆಂಟಲ್ಲೇ ತೊಗೊಂಡಿದ್ದೀನಿ. ನಿಮ್ಗೆ ಇದೆಲ್ಲ ಕಾಳುಗಳನ್ನೂ ಹಾಕೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ರೀತಿ ಕಾಳುಗಳು ಅಥವಾ ಒಂದು ರೀತಿ ಬೇಳೆನಾದರೂ ಉಪಯೋಗಿಸ್ಕೋಬೋದು. ಎಲ್ಲನೂ ಮಿಕ್ಸ್ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇದನ್ನೆಲ್ಲ 2ರಿಂದ 3 ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ನೋಡಿ, ನಾನು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಇದಕ್ಕೆ 3 ಹುಳಿ ಟೊಮೆಟೊನ ಸೇರಿಸ್ಕೋತೀನಿ. ನೀವು ಅಷ್ಟೇ ಹುಳಿ ಟೊಮೆಟೊನೇ ಉಪಯೋಗಿಸಿ, ಫಾರಮ್ ಟೊಮೆಟೊನ ಉಪಯೋಗ್ಸೋಕೆ ಹೋಗಬೇಡಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಂಬಾರು ಮೆಷರ್ಮೆಂಟ್ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳೋಣ. ನಾವು ಅಳಸಂಡೆ ಕಾಳು, ಹೆಸರು ಕಾಳು ಈ ರೀತಿ ಮಿಕ್ಸ್ ಕಾಳುಗಳನ್ನ ಹಾಕಿರೋದ್ರಿಂದ ಸ್ವಲ್ಪ ನೀರನ್ನ ಜಾಸ್ತಿನೇ ಸೇರಿಸ್ಬೇಕಾಗುತ್ತೆ. ಬೇಯೋದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗತ್ತೆ. ಇದನ್ನು ಒಂದು 10 ನಿಮಿಷ ನಾನು ಕುಕ್ಕರಲ್ಲಿ ಬೇಯಿಸ್ತೀನಿ. ಅಂದರೆ ಒಂದು ವಿಜಿಲ್ ಹಾಕ್ಸ್ಕೊಂಡು ಇಮಿಡಿಯೇಟ್ ಎತ್ಕೊಂಬಿಡಿ, ಅಥವಾ ಇನ್ನೇನು ವಿಜಿಲ್ ಹಾಕೋದಕ್ಕೆ ಬಂದಿದೆ ಅಂತ ಅನ್ನುವಾಗ ಆಫ್ ಮಾಡಿಬಿಟ್ಟು ಎತ್ಕೊಬಿಡಿ. ಒಂದು ವಿಜಿಲ್ ಪೂರ್ತಿ ಹಾಕ್ಸ್ಕೊಂಡು ಅದೆಲ್ಲ ಪೂರ್ತಿ ಏರ್ ಔಟ್ ಆಗೋವರೆಗೂ ವೆಯ್ಟ್ ಮಾಡೋಕ್ಕೆ ಹೋದರೆ ತುಂಬ ಕಾಳು ಬೆಂದ್ಬಿಡುತ್ತೆ. ನೋಡಿ, ನಾನು ತೋರಿಸಿದ್ನಲ್ವ, ಈ ರೀತಿ ಕಾಳು ಬೆಂದರೆ ಸಾಕಾಗತ್ತೆ. ಅಥವಾ ನೀವು ಕುಕ್ಕರಲ್ಲಿ ಮಾಡಲ್ಲ ಅಂತಂದರೆ ಪಾತ್ರೆಗಳಲ್ಲಾದರೂ ಮಾಡ್ಕೋಬೋದು. ನಾರ್ಮಲ್ ಪಾತ್ರೆಯಲ್ಲಿ ಮಾಡೋಕ್ಕೆ ಹೋದರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಒಣಕಾಳೆಲ್ಲ ಬೇಯೋದಕ್ಕೆ. ಅದಕ್ಕೋಸ್ಕರ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಕಾಳೆಲ್ಲ ಚೆನ್ನಾಗಿ ಬೆಂದಾದ ನಂತರ ಟೊಮೆಟೊ ಎಲ್ಲ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ನಾನಿವತ್ತು ಮಾಡ್ತಿರೋಂಥ ಬಸ್ಸಾರಿಗೆ ಹೊಂಗನೆ ಸೊಪ್ಪನ್ನ ಉಪಯೋಗಿಸ್ತಾ ಇದ್ದೀನಿ. ಸ್ವಲ್ಪ ಅದ್ರ ಜೊತೆಗೆ ದಂಟಿನ ಸೊಪ್ಪಿದ್ದು ದಂಟಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಈ ಸೊಪ್ಪಿನ ಜೊತೆಗೆ ಯಾವ ಸೊಪ್ಪು ಸಿಗುತ್ತೆ ಅದನ್ನಾದರೂ ಸೇರಿಸ್ಕೋಬೋದು, ಅಥವಾ ಬೇರೆ ಯಾವ ಸೊಪ್ಪಿದೆ ಅದನ್ನು ಸೇರಿಸ್ಕೊಳ್ಳಿ. ಎಲ್ಲದಕ್ಕೂ ಸೇಮ್ ಪ್ರೊಸೀಜರು. ನಾನಿಲ್ಲಿ ಒಣಗನೆ ಸೊಪ್ಪು ಸಿಕ್ಕಿತ್ತು ಅಂತಂದ್ಬಿಟ್ಟು ಒಣಗನೆ ಸೊಪ್ಪಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಒಂದು 5 ನಿಮಿಷ ಬೆಂದ ನಂತರ ಸೊಪ್ಪನ್ನ ಉಲ್ಟಾ ಮಾಡ್ಕೋಬೇಕಾಗತ್ತೆ. ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ನಾವು ಬೇಯಿಸ್ಕೋಬೇಕಾಗತ್ತೆ. ಒಂದೇ ಸೈಡ್ ಬಿಡೋಕೋದ್ರೆ ಒಂದೇ ಕಡೆನೇ ಸೊಪ್ಪು ಬೆಂದ್ಬಿಡುತ್ತೆ, ಇನ್ನೊಂದು ಕಡೆ ಬೆಂದಿರಲ್ಲ. ಅದಕ್ಕೋಸ್ಕರ ನಾವು ತಿರುಗಿಸ್ಕೊತಾ ಬೇಯಿಸ್ಬೇಕಾಗತ್ತೆ. ಅಟ್ಲೀಸ್ಟ್ ಒಂದು 10 ನಿಮಿಷನಾದರೂ ಈ ಸೊಪ್ಪನ್ನ ಬೇಯಿಸ್ಬೇಕಾಗತ್ತೆ. ನೋಡಿ, ಸೊಪ್ಪು ಚೆನ್ನಾಗಿ ಬೆಂದಿದೆ. ಯಾವ ರೀತಿ ಬೆಂದಿದೆ ಅಂತ ತೋರಿಸ್ಕೊಡ್ತೀನಿ. ಪೂರ್ತಿ ಅದು ಸಾಫ್ಟ್ ಆಗೋವರೆಗೂ ಬಿಡೋಕೆ ಹೋಗ್ಬಿಡಿ, ಯಾಕೆಂದರೆ ಒಗ್ಗರಣೆಲಿ ಬೇರೆ ಬೇಯಿಸಬೇಕು ಅಲ್ವಾ, ಅದಕ್ಕೋಸ್ಕರ. ನಂತರ ಇದನ್ನ ಒಂದು ಜಾಲರಲ್ಲಿ ನಾವೆಲ್ಲ ಇಟ್ಕೊಳ್ಳೋಣ. ನೀರು ಸಪ್ರೇಟು ಮತ್ತು ಸೊಪ್ಪು ಕಾಳು ಎಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ. ನೋಡಿ, ನಾನು ರುಬ್ಬೋದಕ್ಕೆ ಸ್ವಲ್ಪ ಕಾಳು ಮತ್ತು ಸ್ವಲ್ಪ ಸೊಪ್ಪನ್ನ ತೊಗೊಂಡಿದ್ದೀನಿ. ಅಂದರೆ ನಾನು ಸ್ವಲ್ಪ ಕಾಳನ್ನ ಜಾಸ್ತಿನೇ ತೊಗೊಂಡಿದ್ದೀನಿ, ಸೊಪ್ಪನ್ನ ಸ್ವಲ್ಪನೇ ತೊಗೊಂಡಿದ್ದೀನಿ. ನೀವು ಅಷ್ಟೇ ರುಬ್ಬುವಾಗ ಸ್ವಲ್ಪ ಕಾಳು ಜಾಸ್ತಿನೇ ಸೇರಿಸ್ಕೊಳ್ಳಿ, ಸ್ವಲ್ಪ ಸೊಪ್ಪನ್ನ ಸೇರಿಸ್ಕೊಳ್ಳಿ. ಅಥವಾ ಸೊಪ್ಪನ್ನ ಹಾಕಿಲ್ಲ ಅಂತಂದ್ರೂ ಏನು ತೊಂದರೆ ಇಲ್ಲ. ಒಂದು ಮಿಕ್ಸರ್ ಜಾರ್ಗೆ ಈ ಕಾಳುಗಳನ್ನೆಲ್ಲ ಸೇರಿಸ್ಕೊತೀನಿ. ನಂತರ ಬೇಯಿಸಿಟ್ಟಿರೋವಂಥ ಟೊಮೆಟೊ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 10 ಕಾಳಷ್ಟು ಮೆಣಸು, ನಂತರ ಸುಟ್ಕೊಂಡಿರೋವಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ನಂತರ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ನಾನು ಸ್ವಲ್ಪ ಸುಟ್ಕೊಂಡಿದ್ದೆ, ಅದನ್ನ ಸೇರಿಸ್ಕೊತಾ ಇದ್ದೀನಿ. ಮತ್ತೊಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಹಾಗೆ ಬಿಡಿಸಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಂತರ ಒಂದು ರೆಕ್ಕೆ ಆಗೋಷ್ಟು ಕರಿಬೇವು ಸೊಪ್ಪನ್ನ ಸುಟ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಅಂದರೆ ಗ್ಯಾಸಲ್ಲಿ ಉರಿತಾ ಇರುತ್ತಲ್ವ, ಅವಾಗ ಸ್ವಲ್ಪ ಹಿಂಗೆ ಒಂದು 2 ಸೆಕೆಂಡ್ ಹೀಗೆ ಹಿಡಿದ್ರೆ ಸ್ವಲ್ಪ ಸುಟ್ಟಂಗಾಗುತ್ತೆ ಸೊಪ್ಪು. ಅದನ್ನು ಸೇರಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಂತರ ಸ್ವಲ್ಪ ಕಾಯಿ ತುರಿ ಮತ್ತು ಖಾರಕ್ಕೆ ತಕ್ಕಷ್ಟು ಅಚ್ಕಾರದ ಪುಡಿ. ನಿಮಗೆ ಬೇಕು ಅಂತಂದರೆ ಒಣಗಿರೋಂಥ ಮೆಣಸಿನ್ಕಾಯಿನ ಹುರಿದ್ಬಿಟ್ಟು ಸೇರಿಸ್ಕೋಬೋದು. ನಂತರ ಸ್ವಲ್ಪ ಹುಣ್ಸೆಹಣ್ಣನ್ನ ಸೇರಿಸ್ಕೊತಾ ಇದ್ದೀನಿ. ಹುಣ್ಸೆಹಣ್ಣನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಹುಣ್ಸೆಹಣ್ಣು ಹಾಕೋದ್ರಿಂದನೇ ಬಸ್ಸಾರಿಗೆ ಟೇಸ್ಟ್ ತುಂಬ ಚೆನ್ನಾಗಿರೋದು. ನಂತರ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನ ತರ್ತರಿಯಾಗಿ ರುಬ್ಕೋಬೇಕಾಗತ್ತೆ. ಅಂದರೆ ನೀವು ನುಣ್ಣಗೆ ರುಬ್ಬಿಟ್ರೆ ಚೆನ್ನಾಗಿರೋದಿಲ್ಲ, ತರ್ತರಿಯಾಗಿಯೇ ಇದನ್ನ ರುಬ್ಬಬೇಕು. ಆವಾಗ ನಾವು ಕಲ್ಲಲ್ಲಿ ರುಬ್ಬಿರೋ ಥರ ಫೀಲ್ ಬರುತ್ತೆ ಮತ್ತು ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ. ನೀವು ಅಷ್ಟೇ ಇದೇ ರೀತಿ ತರ್ತರಿಯಾಗಿ ರುಬ್ಕೊಳ್ಳಿ. ನಂತರ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ನಿಮಗೆ ಸಾಂಬಾರು ಮೆಷರ್ಮೆಂಟ್ ಎಷ್ಟು ಬೇಕೋ ಅಷ್ಟು ಕಾಳು ಬೇಯಿಸಿರೋವಂಥ ನೀರಿರುತ್ತೆ ಅಲ್ವಾ, ಅದನ್ನ ಸೇರಿಸ್ಕೋಬೇಕಾಗತ್ತೆ. ನೀವು ಕಾಳು ಬೇಯಿಸಿರೋವಂಥ ನೀರನ್ನೇ ಸೇರಿಸ್ಕೋಬೇಕು. ನನಗೆ ನೀರು ಕಡಿಮೆ ಇದೆ ಅಂದ್ಬಿಟ್ಟು ಬೇರೆ ನೀರು ಸೇರಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಕಾಳು ಬೇಯಿಸಿರೋವಂಥ ನೀರಲ್ಲೇ ನಾವು ಈ ಸಾಂಬಾರನ್ನ ಮಾಡಬೇಕಾಗತ್ತೆ. ನೋಡಿ, ನಾನು ಈ ಮೆಷರ್ಮೆಂಟಲ್ಲಿ ಮಾಡಿದ್ದೀನಿ. ಥಿಕ್ನೆಸ್ ಎಲ್ಲ ಸಾಂಬಾರ್ದು ಈ ರೀತಿ ಇದ್ದರೆ ಕರೆಕ್ಟಾಗಿದೆ ಅಂತ.
ನಂತರ ಸ್ಟವ್ ಮೇಲೆ ಇಟ್ಬಿಟ್ಟು ಒಂದು 10 ನಿಮಿಷ ಇದನ್ನ ಮೀಡಿಯಮ್ ಫ್ಲೇಮಲ್ಲಿ ಕುದಿಯೋದಕ್ಕೆ ಬಿಡ್ತೀನಿ. ಈ ಸಾಂಬಾರು ಯಾವ ರೀತಿ ಇರುತ್ತೆ ಅಂತಂದರೆ 2 ದಿನ ಹಾಗೇ ಇರುತ್ತೆ. ನೀಟಾಗಿ ಕುದಿಸ್ತಾ ಕುದಿಸ್ತಾ ಹಾಗೆ ಮಾಡಿಕೊಂಡ್ರೆ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರಂತೂ ಸೂಪರಾಗಿರುತ್ತೆ. ಮುದ್ದೆ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ನು, ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದು ಮರಿಬೇಡಿ. ನೋಡಿ, ಒಂದು 10 ನಿಮಿಷ ನಾನು ಇದನ್ನ ಮೀಡಿಯಮ್ ಫ್ಲೇಮಲ್ಲಿ ಕುದಿಸಿದ್ನಿ. ಈಗ ಸಾಂಬಾರು ರೆಡಿಯಾಗಿದೆ. ನಂತರ ಪಲ್ಯ ಮಾಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ನಿ. ನಂತರ ಸ್ವಲ್ಪ ಸಾಸಿವೆನ ಸೇರಿಸ್ಕೊತೀನಿ. ನಂತರ ಒಂದು 10 ಒಣಗಿರೋಂಥ ಮೆಣಸಿನ್ಕಾಯಿನ ಹಾಕ್ಕೋಬೇಕಾಗತ್ತೆ. 2 ಗೆಡ್ಡೆ ಆಗೋಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ನಿ. ಇದೆಲ್ಲ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆದ ನಂತರ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ನಿ. ಇದೆಲ್ಲ ಹಾಕಿದ ನಂತರ ನೀಟಾಗಿ ಫ್ರೈ ಮಾಡಬೇಕಾಗತ್ತೆ. ಆ್ಯಕ್ಚುಲಿ ಸೊಪ್ಪಿಗೆ ಒಗ್ಗರಣೆ ಆಪ್ಷನಲ್ಲು, ನಿಮಗೆ ಬೇಕು ಅಂತಂದರೆ ಒಗ್ಗರಣೆ ಹಾಕ್ಕೊಳ್ಳಿ, ಇಲ್ಲ ಅಂತಂದ್ರೇನು ಹಾಗೆ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ನಂತರ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ನಿ, ಯಾಕೆಂದರೆ ಈರುಳ್ಳಿಗೆಲ್ಲ ಉಪ್ಪಿಡಬೇಕು ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ನಿ. ನಂತರ ಬೇಯಿಸಿ ಎತ್ತಿಟ್ಕೊಂಡಿರೋ ಅಂಥ ಸೊಪ್ಪು ಕಾಳನ್ನ ಸೇರಿಸ್ಕೊಳ್ಳೋಣ. ಸೊಪ್ಪು ಕಾಳನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿ ಬಸ್ಸಾರನ್ನ ಮಾಡ್ತಾರೆ. ಕೆಲವೊಬ್ಬರು 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪೌಡ್ರನ್ನ ಸೇರಿಸ್ತಾರೆ ಬಸ್ಸಾರಿಗೆ. ಬಟ್ ನಾವು ಹಾಗೆ ಮಾಡೋದಿಲ್ಲ. ಹೀಗೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವೇ ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ನೀವೇ ಹೇಳ್ತೀರಾ, ಅಷ್ಟು ಚೆನ್ನಾಗಾಗುತ್ತೆ. ನಾವು ಬೆಳ್ಳುಳ್ಳಿ ಎಲ್ಲ ಸುಟ್ಟಿ ಸೇರಿಸೋದ್ರಿಂದ ಮತ್ತು ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲನೂ ನಾವು ಸುಟ್ಟಿ ಸೇರಿಸೋದ್ರಿಂದ ಸಾಂಬಾರಿಗೆ ಟೇಸ್ಟ್ ಅಂತೂ ಆಸಮ್ಮಾಗಿರುತ್ತೆ. ನೀವು ನಾನು ಹೇಗೆ ಮಾಡಿದ್ದೀನಿ ಅದೇ ರೀತಿ ಒಂದ್ಸಲ ಟ್ರೈ ಮಾಡಿ, ನೀವು ತುಂಬ ಅಂದರೆ ತುಂಬ ಇಷ್ಟಪಡ್ತೀರಾ. ನೋಡಿ, ಸೊಪ್ಪೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದಾಯಿತು. ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಒಂದು 2 ನಿಮಿಷ ನೀಟಾಗಿ ಫ್ರೈ ಮಾಡಿಬಿಟ್ರೆ ಸೊಪ್ಪು ರೆಡಿ ಆಗೋಗ್ಬಿಡುತ್ತೆ. ಇಷ್ಟೇ, ಬಸ್ಸಾರು ರೆಡಿನೇ ಆಗೋಯ್ತು. ಬಿಸಿ ಬಿಸಿ ಮುದ್ದೆ ಜೊತೆ ಸೊಪ್ಪು ಕಾಳು ನೆಂಚ್ಕೊಂಡು ಬಸ್ಸಾರನ್ನ ತಿಂತಾ ಇದ್ರೆ ಆಹಾ ಸ್ವರ್ಗ. ನಮ್ಮ ಹಳ್ಳಿ ಊಟನೇ ಊಟ ಅಲ್ವಾ. ನೋಡಿದ್ರಲ್ವಾ ಎಷ್ಟು ಸಿಂಪಲ್ಲಾಗಿ ನಾವು ಟೇಸ್ಟಿಯಾಗಿರೋಂಥ ಬಸ್ಸಾರನ್ನ ಮಾಡ್ಬೋದು ಅಂತ. ಹಾಗಾದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.